ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ರಾಮನ ಉಚ್ಛ್ವಾಸವು ಅಲೆದಿರದೆ ರಾವಣನೆಡೆಗೆ ರಾಮನುಂ ದಶಕಂಠನ ಎಲರನು ಉಸಿರಿರನೆ ರಾಮ ರಾವಣರ ಉಸಿರ್ಗಳು ಇಂದು ನಮ್ಮೊಳಗಿರವೆ ಭೂಮಿಯಲ್ಲಿ ಪೊಸತೇನೋ ಮಂಕುತಿಮ್ಮ. ಸೊ ಕಳೆದ ಸರ್ತಿ ನಾವು ನೋಡಿದ ಉಸಿರಿನ ಉದಾಹರಣೆಯನ್ನೇ ಈಗ ಮುಂದಕ್ಕೆ ತಗೊಂಡೋಗಿ ಈಗ 132ನೆಯ ಈ ಮುಕ್ತಕದಲ್ಲಿ ಬಹಳ ಮುಖ್ಯವಾದಂಥ ಒಂದು ಡೈರೆಕ್ಟ್ ಪಾಠವನ್ನು ನಮಗೆ ಡಿವಿಜಿಯವರು ಕೊಡ್ತಾ ಇದ್ದಾರೆ. ರಾವಣರು ನಮಗೆ ಗೊತ್ತು, ಬದ್ಧವೈರಿಗಳು. ರಾಮನ ಅವತಾರ ಆಗಿದ್ದೇ ರಾವಣನ ಸಾಯಿಸಕ್ಕೆ ಅಂತ ನಾವು ನೋಡ್ತೀವಿ. ರಾವಣರ ಯುದ್ಧ ಅದು ಹೆಂಗಿತ್ತಪ್ಪ ಅಂತಂದರೆ ರಾವಣ ಯುದ್ಧಕ್ಕೆ ಯಾವುದಕ್ಕೂ ಹೋಲಿಸೋಕ್ಕೆ ಆಗಲ್ಲ ಅನ್ನೋಷ್ಟರ ಮಟ್ಟಿಗೆ. ಸೊ ಅಷ್ಟು ಒಂದು ರೀತಿಯ ನಮ್ಮ ಜನಮಾನಸದಲ್ಲಿ ನಿಂತುಬಿಟ್ಟಿರೋಂಥ ಆಪೋಸಿಟ್ ಪೋಲ್ಸ್ ಅಂತ ಹೇಳ್ಬೋದು. ಒಂದು ಪೂರ್ವ ಧ್ರುವವಾದರೆ ಒಂದು ಪಶ್ಚಿಮ ಧ್ರುವ ಅಂತ. ಸೊ ಹಾಗೆ ಇವನ್ನೆಲ್ಲ ಒಳ್ಳೆಯದು ಇವನಾದರೆ ಎಲ್ಲ ಕೆಟ್ಟದ್ದು ಅವನು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಬಿಂಬಿತವಾಗಿದೆ. ಆದರೆ ಸ್ವಾರಸ್ಯಕರವಾದಂಥ ಅಂಶ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ರಾಮನ ಉಚ್ಛ್ವಾಸ. ರಾಮ ಉಸಿರಾಡ್ತಾ ಇದ್ದ. ಅವನು ಅಯೋಧ್ಯೆಯಲ್ಲಾದರೂ ಇರಲಿ ಅಥವಾ ವನವಾಸದಲ್ಲಿ ಎಲ್ಲಾದರೂ ಓಡಾಡ್ತಾ ಇರಲಿ, ಅವನು ಉಸಿರಾಡ್ತಾ ಇದ್ದ. ಒಳಗೆ ತಗೋತಿದ್ದ, ಹೊರಗೆ ತಗೋತಾ ಇದ್ದ. ಆ ಹೊರಗೆ ಬಿಟ್ಟಂತಹ ಗಾಳಿ ವಾಯುಮಂಡಲದಲ್ಲಿ ಸೇರ್ಕೊಳ್ತಾ ಇತ್ತು. ಆ ವಾಯುಮಂಡಲ ಕಂಟಿನ್ಯೂಸ್ ಆಗಿದೆ, ಇಡೀ ಭೂಮಿಯನ್ನು ಸುತ್ತುವರೆದಿದೆ ಅದು. ಸೊ ಅಯೋಧ್ಯೆ ಅನ್ನೋಂಥದ್ದೇನೋ ಅದು ಸೀಮಿತವಾದಂಥ ಜಾಗವಲ್ಲ. ಸೊ ಅಲ್ಲಿಂದ ವಾಯುಮಂಡಲ ಮುಂದುವರ್ಕೊಂಡೇನೆ ಲಂಕೆಯವರೆಗೂ ಹೋಗಿದ್ದಿದ್ದು. ಸೊ ಹಾಗಾಗಿ ಗಾಳಿ ಬೀಸ್ತು ಅಂತಂದರೆ ಬಹುಶಃ ಅಲ್ಲಿಂದ ಲಂಕೆಯವರೆಗೂ ಅದೇ ಗಾಳಿ ಬರ್ತಾ ಇತ್ತು. ಸೊ ರಾಮನ ಉಸಿರು ರಾವಣನೆಡೆಗೆ ತಾನಾಗೆ ಹೋಗ್ತಾ ಇತ್ತು. ಈಗ ರಾಮ ಒಳಗೆ ತಗೋತಾ ಇದ್ನಲ್ಲ ಉಸಿರು, ಅದರಲ್ಲಿ ಬಹುಶಃ ರಾವಣನ ಉಸಿರು ಖಂಡಿತ ಇತ್ತೇನೋ, ಯಾಕೆ ಅದು ಗಾಳಿ ರಿವರ್ಸ್ ಬರುತ್ತೆ. ಸೊ ರಾವಣ ಉಸಿರಾಡ್ತಾ ಇದ್ದ. ಅವನು ಹೊರಗಡೆ ಬಿಟ್ಟಂಥ ಉಸಿರು ಗಾಳಿಯಲ್ಲಿ ಸೇರ್ಕೊಳ್ತಾ ಇತ್ತು. ವಾಯು ಒಂದು ತನ್ನ ಚಲನೆಯಲ್ಲಿ ಆ ಉಸಿರನ್ನು ರಾಮನ ಕಡೆಗೆ ತಗೊಂಬರ್ತಾ ಇತ್ತು. ರಾಮ ಅದನ್ನು ಉಸಿರಾಡ್ದ, ರಾವಣ ಇದನ್ನು ಉಸಿರಾಡ್ದ ಅಲ್ವಾ. ಸೊ ರಾವಣರು ಒಂದು ರೀತಿಯಲ್ಲಿ ವೈರಿ ಅಂತ ಪ್ರತಿಬಿಂಬಿತರಾಗಿದ್ದರೂ ಕೂಡ ಪರಸ್ಪರರ ಉಸಿರುಗಳನ್ನು ತಾವು ಕೂಡ ಆಡ್ತಾ ಇದ್ರು. ಹಾಗೆ ರಾವಣರು ಉಸಿರಿದ್ದ ಗಾಳಿ ಇವತ್ತಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾವು ಈಗ ಒಂದು 2-3 ಮುಕ್ತಕದ ಹಿಂದೆ ಅಷ್ಟೇ ನೋಡಿದ್ವಿ, ಪಂಚಭೂತಗಳು ಅನಾದಿ ಕಾಲದಿಂದಲೂ ಇವಾಗಿನವರೆಗೂ ಮುಂದುವರ್ಕೊಂಡೇ ಬರ್ತಾ ಇವೆ. ಅದನ್ನೇ ನಾವು ಕೂಡ ಉಸಿರಾಡ್ತಾ ಇದ್ದೀವಿ. ಸೊ ರಾವಣರು ಉಸಿರಾಡಿದಂಥ ಗಾಳಿಯನ್ನು ನಾವು ಕೂಡ ಇವಾಗ ಉಸಿರಾಡ್ತಾ ಇದ್ದೀವಿ. ಯಾಕೆ ಅದು ನಮ್ಮೊಳಗೆ ಬರ್ತಾ ಇದೆ, ನಾನು ಉಸಿರಾಡ್ತಿರೋದ್ರಿಂದಲೇ ನಾನು ಜೀವಂತವಾಗಿರೋದು ಅಂತ. ಇಲ್ಲಿ ಉಸಿರು ಅನ್ನೋದನ್ನು ನಾವು ಸಾಂಕೇತಿಕವಾಗಿ ತಗೊಳ್ಬಹುದು. ಸೊ ನನ್ನ ಉಸಿರು ಹೊರಗಡೆ ಬರ್ತಾ ಇದೆ, ಅದನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಾ ಇದ್ದಾರೆ ಅನ್ನೋದು ನೇರವಾದಂಥ ಅರ್ಥ. ಆದರೆ ಈ ಉಸಿರನ್ನು ನಾವು ಜೀವನಕ್ಕೆ ಒಂದು ರೀತಿಯಲ್ಲಿ ಹೋಲಿಸೋದಕ್ಕೆ ಸಾಧ್ಯವಾದರೆ, ನಮಗೆ ಉಸಿರು ಹೇಗೆ ಶೇರ್ಡ್ ಒಂದು ಕಮಾಡಿಟಿ ಅಂತ ಹೇಳ್ತಾ ಇದ್ದೀವಿ. ಗಾಳಿ ಅನ್ನುವಂಥದ್ದು ಅದು ಶೇರ್ಡ್ ಕಮಾಡಿಟಿ. ನಾನು ಉಸಿರಾಡಿ ಹೊರಗಡೆ ಬಿಟ್ಟಂಥ ಗಾಳಿಯನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಿದ್ದಾರೆ, ಅವರು ಉಸಿರಾಡಿದ ಗಾಳಿಯನ್ನೇ ನಾನು ಉಸಿರಾಡ್ತಾ ಇದ್ದೀನಿ. ಸೊ ಪರಸ್ಪರರಲ್ಲಿ ಒಂದು ರೀತಿಯ ಶೇರಿಂಗ್ ಆಯಿತು. ಸೊ ಆ ಶೇರಿಂಗ್ ಸ್ಪಿರಿಟ್ ಏನಿದೆ, ಆ ಶೇರಿಂಗ್ ಕಾನ್ಸೆಪ್ಟ್ ಏನಿದೆ, ಅದು ಇಲ್ಲಿ ಉಸಿರು ಅಂತ ಕೊಟ್ಟಿರೋವಂಥದ್ದನ್ನು ನಾವು ಜೀವನದ ಬೇರೆ ಬೇರೆ ಆಯಾಮಗಳಿಗೆ ನಾವು ಅನ್ವಯ ಮಾಡಿಕೊಳ್ಬಹುದು. ರಾವಣರು
ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಹೊರಹಾಕಿದ್ದಾರೆ. ಅವರ ಕಥೆಯಲ್ಲಿ ರಾಮ ಹೆಂಗಿದ್ದ ಅಂತ ನಮಗೆ ಗೊತ್ತು, ರಾವಣ ಹೆಂಗಿದ್ದ ಅಂತ ನಮಗೆ ಗೊತ್ತು. ರಾಮನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ರಾವಣನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ಅವು ನಮ್ಮೊಳಗೆ ಇವೆ ಅಂತಂದರೆ ನಾವು ಆ ಒಂದು ಪಾಠಗಳನ್ನು, ರಾಮ ಕಲಿತಂಥ ಪಾಠ, ರಾವಣ ಕಲಿತಂಥ ಜೀವನದ ಪಾಠ, ಅದೂ ಕೂಡ ನಮ್ಮೊಳಗಡೆ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಗೊಳ್ಬಹುದು. ಕೇವಲ ಉಸಿರು ಗಾಳಿ ಅನ್ನೋದಲ್ಲದೆ. ಸೊ ರಾಮನ ಜೀವನ ತತ್ವಗಳೇನಿದ್ವೋ ಅವು ನನ್ನೊಳಗೆ ಇವೆ, ರಾವಣನ ಜೀವನ ತತ್ವಗಳು ಏನಿದ್ವೋ ಅವು ಕೂಡ ನನ್ನೊಳಗೆ ಸೇರಿಕೊಂಡಿವೆ. ಈಗ ರಾಮ ರಾವಣರ ಜೀವನದಿಂದ ನಾವು ಕೆಲವು ಪಾಠಗಳನ್ನು ನಾವು ಕಲಿಬಹುದು. ಸೊ ಅವರು ಕಲಿತಂಥ ಪಾಠಗಳು ನಮ್ಮ ಪಾಠಗಳು ಕೂಡ ಆಗಬಲ್ಲವು. ಸೊ ಹಾಗೆ ಹೇಗೆ ನಾವು ಅವರು ಉಸಿರಾಡಿದ ಗಾಳಿಯನ್ನೇ ತಗೊಂಡು ಹೊರಗಡೆ ಬಿಡ್ತಾ ಇದ್ದೀವೋ, ಹಾಗೆಯೇ ಅವರು ಕಲಿತಂಥ ಪಾಠಗಳು, ಅವರು ಕಲಿಸಿದಂಥ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಸೊ ಇದನ್ನು ನಾವು ನೋಡ್ಕೊಳ್ಬೇಕು. ಸೊ ಹಾಗೆ ಭೂಮಿಯಲ್ಲಿ ಹೊಸದೇನು ಅದು ಕೇವಲ ಭೌತಿಕವಾಗಿ ನಮಗೆ ಕಾಣುವಂಥ ಗಾಳಿ, ನೀರು ಅಥವಾ ಭೂಮಿ ಅಷ್ಟೇ ಅಲ್ಲದೆ ಭಾವನಾತ್ಮಕವಾಗಿಯೂ ಕೂಡ, ಮೌಲ್ಯಾಧಾರಿತವಾಗಿಯೂ ಕೂಡ ನಾವು ನೋಡಿದಾಗ ರಾಮನು ನಡೆದಂತಹ ಜೀವನದ ಪಥ ನಮಗೆ ಗೊತ್ತು. ಅದನ್ನು ನಾವು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ. ರಾವಣ ಆಚರಿಸಿದಂತಹ ಕೆಲವು ಜೀವನ ಪಥಗಳು ನಮಗೆ ಗೊತ್ತು. ಅದರಿಂದ ದೂರ ಇರಬೇಕು ಅನ್ನೋಂಥ ಪಾಠವನ್ನು ನಾವು ಕಲಿತ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಿಂದಾದಂಥವರ ಅನುಭವಗಳನ್ನು ನಾವು ನಮ್ಮದಾಗಿಸ್ಕೊಂಡ್ರೆ ತಿರ್ಗಾ ಹೊಸದಾಗಿ ನಾವು ಅದೇ ರೀತಿಯಲ್ಲಿ ನಡೆದು ಅದೇ ಥರ ತಲೆ ತಗ್ಲಿಸ್ಕೊಂಡು ಬುದ್ಧಿ ಕಲಿಯುವಂಥದ್ದು ಬೇಕಾಗಿಲ್ಲ. ಗೋಡೆ ಗಟ್ಟಿಯಾಗಿದೆಯಾ ಅಂತ ನೋಡೋಕ್ಕೆ ತಲೆ ಹೊಡೆದ್ರೆ ಮಾತ್ರ ಗೊತ್ತಾಗುತ್ತಾ ಅಂತಂದರೆ ಹಾಗೇನಿಲ್ಲ. ತಲೆ ಚಚ್ಚಿಸ್ಕೊಂಡವ್ರು ಯಾರಾದರೂ ನಮ್ಗೆ ಹೇಳಿ, ನೋಡಪ್ಪ ಅಲ್ಲಿ ಗೋಡೆ ಗಟ್ಟಿ ಇದೆ, ಅಲ್ಲಿ ತಲೆ ಚಚ್ಚಿಸ್ಕೋಬೇಡ ಅಂತಂದರೆ ನಮಗೆ ಬುದ್ಧಿ ಬರಬೇಕು. ಯಾಕೆ? ಈ ಥರದ ಅನುಭವಗಳು ಹೊಸದು ಅಂತಲ್ಲ, ಎಲ್ರಿಗೂ ಒಂದೇ ರೀತಿಯಲ್ಲಿ ಆಗುವಂಥದ್ದು, ಮತ್ತು ಅದು ಪುರಾತನ ಕಾಲದಿಂದ ನಡೆದು ಬಂದಿರುವಂಥದ್ದು. ಸೊ ಹಾಗೆ ಜೀವನದ ಮೌಲ್ಯಗಳೂ ಕೂಡ ನಮಗೆ ಅನೇಕ ವ್ಯಕ್ತಿಗಳ ಜೀವನ ಪಾಠದಿಂದ ತಿಳಿದು ಬರ್ತವೆ. ಅವು ನಮ್ಮೊಳಗೆ ಇವೆ. ಆ ಥರದ ಜೀವನ ಮೌಲ್ಯಗಳ ವಿಚಾರಗಳು ನಮ್ಮೊಳಗೆ ಅಡಕವಾಗಿವೆ. ಅಡಕವಾಗಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಅವು ಕೂಡ ನಮ್ಮವೇ ಅನ್ನೋಂಥ ಭಾವನೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಆಗ ಹೇಗೆ ರಾಮರಾವಣರು ಬದ್ಧ ವೈರಿಗಳಾದರೂ ಒಂದು ಹಂಚಿಕೊಂಡು ಜೀವನವನ್ನು ನಡೆಸಿದಂತಹ ಮೌಲ್ಯಗಳಿದ್ವೋ, ಹಾಗೆ ರಾಮನ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ, ರಾವಣ ಕಲಿತ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದರ ಮೂಲಕ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಮೂಲಭೂತವಾಗಿ ವಿಶ್ವದಲ್ಲಿರುವಂತಹ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಸಂಪನ್ಮೂಲಗಳು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಎಲ್ಲರಿಗೂ ಸೇರಿರೋವಂಥದ್ದು. ಅದಕ್ಕೆ ಯಾವ ತಾರತಮ್ಯವೂ ಇಲ್ಲ. ಅದಕ್ಕೆ ತಾರತಮ್ಯ ಇದ್ದಿದ್ರೆ ರಾವಣ ನೀನು ಕೆಟ್ಟವನು, ನಾನು ನಿನ್ನ ಹತ್ರ ಬರಲ್ಲ ಅನ್ಬೇಕಿತ್ತು ಗಾಳಿ. ಅದು ಅನ್ನಲಿಲ್ಲ. ಅದು ರಾಮನಿಂದ ರಾವಣನ ಕಡೆಗೆ ಹೋಯಿತು. ರಾವಣ ಬಿಟ್ಟಂಥ ಉಸಿರು ನಾನು ಕೆಟ್ಟವನಿಂದ ಬರ್ತಾ ಇದ್ದೀನಪ್ಪ, ನಾನು ಆ ಕಡೆಗೆ ಹೋಗಲ್ಲ ಅಂತ ಹೇಳಲಿಲ್ಲ. ಅದು ರಾಮನ ಕಡೆಗೆ ಬಂತು. ಸೊ ಹಾಗೆ ಒಳಿತು ಕೆಡಕುಗಳು, ಸರಿ ತಪ್ಪುಗಳು, ನನ್ನದು ನಿನ್ನವುಗಳು, ನಾವು ಮಾಡಿಕೊಂಡಂಥ ಕೆಲವು ರೀತಿಯ ಭೇದಗಳು, ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ಥರದ ಪೂರ್ಣತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾವು ನಮಗಾಗಿ ಕಟ್ಕೊಂಡಿರೋಂಥ, ನಮ್ಮ ಸುತ್ತೂರು ಕಟ್ಕೊಂಡಿರೋಂಥ ಗೋಡೆಗಳನ್ನು ಒಡ್ಕೊಳ್ಬೇಕು. ನನ್ನದೇ ಸರಿ, ನನ್ನದೇ ಇದು, ನಿನ್ನದನ್ನು ಬಿಟ್ಟು ನಾನು ಹೊಸದಾಗೇನೋ ಕಟ್ಕೊಳ್ತೀನಿ, ನಿನ್ನ ವಿಚಾರ ನಿನ್ನಿಟ್ಕೋ, ನಾನು ಹೊಸದಾಗೇನೋ ಮಾಡ್ಕೋತೀನಿ ಅನ್ನೋಂಥ ಒಂದು ಮನೋಭಾವ ಏನಿರುತ್ತೆ, ಅದನ್ನು ಸ್ವಲ್ಪ ನಾವು ಪ್ರಶ್ನಿಸ್ಕೊಂಡು ಹಳೆಯದನ್ನು ಇಟ್ಕೊಂಡು ಹೊಸ ವಿಚಾರಗಳನ್ನು ನಮ್ಮದಾಗಿಸ್ಕೊಳ್ತಾ ಹೋದಾಗ ನಮಗೆ ಪ್ರಪಂಚ ಬೇರೆ ರೀತಿಯಲ್ಲೇ ಕಾಣಿಸೋದಕ್ಕೆ ಸಾಧ್ಯ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.